ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಮುಹೂರ್ತ ಇಡಲಾಗಿದೆಯಾ? ನಾತ್ ಆಪರೇಷನ್ ಎಂದು ಹೇಳಿದ ಏಕನಾಥ್ ಶಿಂದೆ. ಮಹತ್ವದ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳೀಗ ಶುರುವಾಗಿರುವಂತಹದ್ದು. ಯಾಕೆಂದ್ರೆ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಒಂದು ಸ್ಟೇಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ನಾತ್ ಆಪರೇಷನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ. ಶಿಂದೆ ತಮ್ಮ ಅನುಭವವನ್ನು ಬಳಸಿಕೊಂಡು ಸರ್ಕಾರವನ್ನ ಬೀಳಿಸ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಿರುವಂಥದ್ದು. ಜೊತೆಗೆ ಇವರ ಈ ಆಪರೇಷನ್ ಶಿಂದೆ ಹಲವು ಲೆಕ್ಕಾಚಾರಗಳಿಗೆ ಎಡೆ ಮಾಡಿಕೊಟ್ಟಿದೆ. ಲೋಕಸಭೆ ಬಳಿಕ ಕರ್ನಾಟಕದಲ್ಲಿ ಏನಾದರೂ ಆಗಬಹುದು, ಏನ್ ಬೇಕಾದರೂ ಆಗ್ಬೋದು, ನಾವು ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಮಾಡಬಹುದು, ಯಾಕೆಂದ್ರೆ ಅದರಲ್ಲಿ ನನಗೆ ಬಹಳ ಅನುಭವ ಇದೆ ಅಂತೇಳಿ ಏಕನಾಥ್ ಶಿಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಕುತೂಹಲ ಮತ್ತು ಈ ರಾಜ್ಯದ ರಾಜಕೀಯ ಬೆಳವಣಿಗೆಯಲ್ಲೇ ಬಹಳ ಮಹತ್ವದ ಸ್ಟೋರಿ ಅಂತಾನೆ ಕರೀಬಹುದು. ಯಾಕೆಂದ್ರೆ ರಾಜ್ಯದಲ್ಲಿ 2 ಹಂತದ ಲೋಕಸಭಾ ಚುನಾವಣೆಯ ಸಮರ ಮುಗಿದೋಗಿರುವಂಥದ್ದು. ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನನ್ನ ಒಂದು ಸರ್ಕಾರ ನಡೀತಲ್ಲ, ಎಕ್ಸ್ಪರ್ಟ್ ತಂಡ ಸರ್ಕಾರವನ್ನ ಬೀಳಿಸಿ ನನ್ನ ಸರ್ಕಾರದ ಫಾರ್ಮುಲಾ ತರ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಹಿಂದೆ ಹಲವು ತಂತ್ರಗಾರಿಕೆ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನೋಡ್ಬೇಕು. ಇಲ್ಲೇನಾದ್ರೂ ಆಪರೇಷನ್ ಕಮಲ ನಡೆಯುತ್ತಾ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ? ಅಂಥದ್ದೊಂದು ವೇದಿಕೆಯನ್ನ ಬಿಜೆಪಿ ಮೈತ್ರಿಕೂಟ ಮಾಡಿಕೊಂಡಿದೆಯಾ? ಮುಖ್ಯ ಅಂತ ಒಂದು ಆಪರೇಷನ್ ಭೂಮಿಕೆಯನ್ನ ರಾಜ್ಯದಲ್ಲಿ ಸಿದ್ಧಪಡಿಸುವ ಎಲ್ಲ ತಯಾರಿಯನ್ನ ಲೋಕಸಭೆ ಚುನಾವಣೆ ನಂತರ ಮಾಡಿಕೊಳ್ಳಲಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸೃಷ್ಟಿಯಾಗಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇದೀಗ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸರ್ಕಾರವನ್ನ ಉರುಳಿಸ್ತೀವಿ ಅನ್ನುವಂಥ ಆರೋಪ ಬಂದಿದೆಯಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಅವರಿಗೆ ಡೌಟ್ ಇದೆ, ಶಿಂದೆ ಸರ್ಕಾರ ಉಳಿಯುವುದೇ ಅನುಮಾನ ಅಂಥೇಳಿ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊರಳುತ್ತೆ ಅಂಥೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಏಕನಾಥ್ ಶಿಂದೆ. ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರನೇ ಉಳಿಯೋ ಡೌಟ್ ಇದೆ, ನಮ್ಮ ಸರ್ಕಾರ ಎಲ್ಲಿಂದ ಕೆಡುತ್ತಾರೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕಸಭೆಯ ಸಮರ ಮುಗಿದಿರುವಂತಹದ್ದು, ಸೋಲು ಗೆಲುವಿನ ಲೆಕ್ಕಾಚಾರ ಮಾಡ್ತಿರುವಂತಹ ಸಂದರ್ಭದಲ್ಲೇ ಇದೀಗ ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಮಹತ್ವದ ಸುದ್ದಿಯೊಂದು ಸ್ಫೋಟಗೊಂಡಿದೆ. ರಾಜ್ಯದಲ್ಲಿ ಶಿಂದೆ ಸರ್ಕಾರ, ಏಕನಾಥ್ ಶಿಂದೆ ಅವರು ಪ್ರಕಾರ ರಾಜ್ಯದಲ್ಲಿ ಸರ್ಕಾರ ಉರುಳುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಹೇಳಿರುವಂಥದ್ದು. ಲೋಕಸಭೆ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ. ಬಹುಶಃ ಚುನಾವಣೆಯ ನಂತರ ರಾಜ್ಯ ಸರ್ಕಾರದ ಪತನಕ್ಕೆ ಬೇಕಾದ ಎಲ್ಲ ವೇದಿಕೆಯನ್ನ ಬಿಜೆಪಿಯೇತರ ಮೈತ್ರಿ ಪಕ್ಷಗಳು ಏನಾದರೂ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡ್ವಾ ಅನ್ನುವಂಥ ಅನುಮಾನಗಳು ಇದೀಗ ಕಾಡ್ತಾ ಇರುವಂಥದ್ದು. ಯಾಕೆಂದರೆ ಬಿಜೆಪಿಯ ಒಂದಷ್ಟು ನಾಯಕರು, ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನ ಒಂದಷ್ಟು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥ ಸ್ಟೇಟ್ಮೆಂಟಿಗೆ ಇವತ್ತಿನ ಏಕನಾಥ್ ಶಿಂದೆ ಅವರ ಸ್ಟೇಟ್ಮೆಂಟ್ ಇಂಬು ಕೊಟ್ಟಂತೆ ಕಾಣ್ತಾ ಇದೆ. ತೆರೆಮರೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವ ಎಲ್ಲ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳನ್ನ, ಚರ್ಚೆಯನ್ನ ಈಗ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರ ಸ್ಟೇಟ್ಮೆಂಟ್ ಎಡೆ ಮಾಡಿಕೊಟ್ಟಿದೆ. ಶಿಂದೆ ಹೇಳಿಕೆಗೆ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಏಕನಾಥ್ ಶಿಂದೆ ಹೇಳಿಕೆ ಏನು ಅಂತ ಗೊತ್ತಿಲ್ಲ. ನಾವು ಸರ್ಕಾರವನ್ನು ಬೀಳಿಸಲು ಹೋಗಲ್ಲ. ಲೋಕಸಭೆ ಬಳಿಕ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಏಕನಾಥ್ ಶಿಂದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ, ಇನ್ನೊಂದು ಕಡೆ BJPಯ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಏಕನಾಥ್ ಶಿಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಗೊತ್ತಿಲ್ಲ ಅಂತ ಹೇಳಿರುವಂಥದ್ದು. ಲೋಕಸಭೆ ಚುನಾವಣೆ ಬಳಿಕ ಏನಾಗುತ್ತೋ ಗೊತ್ತಿಲ್ಲ ಅಂತ. ಇದೊಂದು ರೀತಿ ತಂತ್ರಗಾರಿಕೆ ಅಂತ ಕಾಣುತ್ತೆ. ರಾಜ್ಯ ರಾಜಕೀಯದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ಏನು ಸಂಚಲನವನ್ನ ಉಂಟು ಮಾಡಿರುವಂಥದ್ದು. ಯಾಕೆಂದ್ರೆ ಲೋಕಸಭೆ ಚುನಾವಣೆಯ ನಂತರ ರಾಜ್ಯ ಸರ್ಕಾರದ ಭವಿಷ್ಯ ಅಡಕತೆರೆಯಲ್ಲಿರುತ್ತಾ ಅನ್ನುವಂಥ ಅನುಮಾನಗಳನ್ನ, ಚರ್ಚೆಗಳನ್ನ ಉಂಟು ಮಾಡಿದೆ. ಏಕನಾಥ್ ಶಿಂದೆ ಅವರು ಯಾಕೆ ಬಹಳ ಈ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ ಅಂದರೆ, ಅವರ ಸರ್ಕಾರದಲ್ಲಿ ಅವರು ಇಡೀ ಅರ್ಧ ಶಾಸಕರನ್ನೇ ಅವ್ರ ಕಡೆ ಓಲೈಕೆ ಮಾಡಿಕೊಂಡು ಸರ್ಕಾರ ಪತನ ಆಗೋದಕ್ಕೆ ಅವರು ಒಂದು ರೀತಿ ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಇದು BJPಯ ಒಂದು ಸೆಳೆತಕ್ಕೆ ಒಳಗಾಗಿ ಅದೇ ರೀತಿಯಲ್ಲಿ ಅಂದರೆ, ನಾನು ಸರ್ಕಾರವನ್ನು ಬೀಳಿಸುವುದರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನನ್ನ ಒಂದು ಫಾರ್ಮುಲಾ, ನನ್ನ ಒಂದು ತಂತ್ರಗಾರಿಕೆಯನ್ನು BJP ನಾಯಕರಿಗೆ ಹೇಳಿಕೊಟ್ಟು ಆ ಮೂಲಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯದ ಪತನದ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋದಕ್ಕೆ ಎಲ್ಲ ರೀತಿಯ ವೇದಿಕೆಗಳನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ವಿಜಯೇಂದ್ರ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತಾರೆ. ಅದಕ್ಕೆ ಸಮರ್ಥನೆ ಕೌಂಟರ್ ಕೊಟ್ಟಿರುವಂಥ DK ಶಿವಕುಮಾರ್, ಅಯ್ಯೋ ಅವ್ರ ಸರ್ಕಾರ ಉಳಿಯೋದೇ ಡೌಟ್ ಇದೆ, ನಮ್ಮ ಸರ್ಕಾರ ಇಲ್ಲಿಂದ ಕೆಡುತ್ತಾರವರು ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಬೇಕು.